ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ. ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಬಿರುಗಾಳಿ. ನೂತನ ಸಚಿವರ ಪದಗ್ರಹಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು. ಯಾವುದೇ ಖಾತೆ ಕೊಟ್ಟರೂ ಕೆಲಸ ಮಾಡುತ್ತೇನೆ. ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ವರಿಷ್ಠರಿಗೆ ಹಾಗೂ ಜಿಲ್ಲೆಯ ಜನತೆಗೆ ಧನ್ಯವಾದ. ಸಚಿವ ಶಿವಲಿಂಗೇಗೌಡ ಹೇಳಿಕೆ. ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಎಚ್ಸಿ ಮಹದೇವಪ್ಪ, ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಸಚಿವರಿಗೆ ಕೋಕ್. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಇಂದು ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 14 ಸಚಿವರು ಸಂಪುಟ ಸೇರಿದ್ದರು. ಇದೀಗ 19 ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಸಂಪುಟ ಸೇರಿದ್ದಾರೆ. ಇದರೊಂದಿಗೆ 33 ಸಚಿವ ಬಲದ ಸಂಪುಟ ನಡೆಯದಂತಾಗಿದೆ. ಡಿಕೆಶಿ ಸಂಪುಟಕ್ಕೆ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ, ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಯಲಬುರ್ಗಿ ಶಾಸಕ ಬಸವರಾಜ ರಾಯರೆಡ್ಡಿ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ, ಆಂತಣಿ ಶಾಸಕ ಲಕ್ಷ್ಮಣ ಸವದಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ದಾವಣಗೆರೆ ಉತ್ತರ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್, ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಕಲಘಟಗಿ ಶಾಸಕ ಸಂತೋಷ್ ಲಾಡ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಕೊಪ್ಪಳ ಶಾಸಕ ಶಿವರಾಜ್ ತಗಡಂಗಿ, ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಸೊರಬ ಶಾಸಕ ಮಧು ಬಂಗಾರಪ್ಪ ಸೇರ್ಪಡೆಗೊಂಡರು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಚಲನ ಮೂಡಿಸುವಂತಹ ಬೆಳವಣಿಗೆಯೊಂದು ನಡೆದಿದ್ದು, ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರ ಉಳಿದಿದ್ದಾರೆ. ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿರುವ ಆಂತರಿಕ ಅಸಮಾಧಾನ ಹಾಗೂ ರಾಜಕೀಯ ಕಾವು ಮತ್ತಷ್ಟು ತೀವ್ರಗೊಂಡಿದೆ. ಲೋಕಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈರು ಹಾಜರಾಗುವ ಮೂಲಕ ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಗೈರುಗೊಳಿಸಲಾದ ಸಚಿವರ ಪಟ್ಟಿಯ ಕುರಿತು ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಹೊಗೆಯಾಡುತ್ತಿರುವ ಬೆನ್ನಲ್ಲೇ ಈ ಹೈಪ್ರೊಫೈಲ್ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ದೂರ ಉಳಿದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮನ್ನು ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಹಿರಿಯ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಮಗೆ ಸಚಿವ ಸ್ಥಾನ ಸಿಗಲು ಕಾರಣಕರ್ತರಾದ ಅರಸೀಕೆರೆ ಕ್ಷೇತ್ರದ ಜನತೆಗೆ, ಹಾಸನ ಜಿಲ್ಲೆಯ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ಪ್ರಥಮವಾಗಿ ಧನ್ಯವಾದ. ಇದರೊಂದಿಗೆ ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸೇರಿದಂತೆ ಎಲ್ಲ ನಾಯಕರಿಗೆ ಧನ್ಯವಾದ. ಈ ವೇಳೆ ಯಾವುದೇ ಖಾತೆಯ ನಿರೀಕ್ಷೆ ಇಲ್ಲ. ಯಾವುದು ಕೊಟ್ಟರೂ ಕೆಲಸ ಮಾಡುತ್ತೇನೆ. ಜನತೆಯ ಕೆಲಸ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ಅದನ್ನು ಇವತ್ತು ಪಕ್ಷ ಮತ್ತು ನಮ್ಮ ಮುಖಂಡರಾದಂಥ ಸಿದ್ದರಾಮಣ್ಣವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆಜಿಯವರು, ರಾಹುಲ್ಜಿಯವರು ಮತ್ತು ನಮ್ಮ ಹರಿಪ್ರಸಾದ್ ಅವರು ಎಲ್ಲ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿರೀಕ್ಷೆ ಇತ್ತು. ಕಳೆದ ಸಾರಿನೇ ಕೊಡಬೇಕಾಯ್ತಪ್ಪ, ನಿನಗೆ ಈ ಸಾರಿ ಕೊಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದರು. ಅದರಂತೆ ಕೊಟ್ಟಿದ್ದಾರೆ. ಆ ನಿರೀಕ್ಷೆಯಂತೆ ಈಗ ನಾವು ಆ ನಿರೀಕ್ಷೆಯನ್ನು ಉಳಿಸಿಕೊಂಡು ಒಳ್ಳೆ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು. ಸರ್, ಒಂದು ರೀತಿ ಫೋರ್ಸ್ ಕ್ರಿಯೇಟ್ ಆಯ್ತಾ ಅಂತ ಹಳೆ ಮೈಸೂರು ಭಾಗದಲ್ಲಿ JDS ವಿರುದ್ಧ ಹೋರಾಡೋಕ್ಕೆ? ಯಾಕೆಂದರೆ ಈ ಪ್ಯಾಟ್ರನ್ ನೋಡಿದ್ರೆ ಏನು ಫೋರ್ಸ್ ಇಲ್ಲ, ಯಾವ ಫೋರ್ಸು ಇಲ್ಲ, ಏನಿಲ್ಲ. ಕೊಡಬೇಕಾದಂಥವ್ರಿಗೆ ಕೊಟ್ಟಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದರು, ಯಾರ್ಯಾರಿಗೆ ಸ್ಥಾನ ಕೊಡಬೇಕಾಯಿತು, ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾವ ಫೋರ್ಸು ಇಲ್ಲ, ಏನಿಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಮ್ಮ ಮುಂದಿರ್ತಕ್ಕಂಥ ಸವಾಲು 28ನೇ ಇಸ್ವಿಗೆ ಮತ್ತೆ ಈ ರಾಜ್ಯದಲ್ಲಿ
ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹಗಲು ರಾತ್ರಿ ಮಾಡಬೇಕಾಗಿದೆ. ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇಂಥದ್ದೇ ಖಾತೆ ಬೇಕು ಅಂತ ಏನಾದರೂ ನಾನು ಯಾವ ಖಾತೆ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸ್ತೇನೆ. ನಾನು ಇಂಥದೇ ಖಾತೆ ಬೇಕು ಅಂತ ನಾನು ಯಾವತ್ತೂ ಬೇಡಿಕೆ ಇಟ್ಟಿಲ್ಲ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ಈ ಬಾರಿಯ ಸಂಪುಟ ಪುನರ್ರಚನೆ ಹಾಗೂ ವಿಸ್ತರಣೆಯಲ್ಲಿ ಹಲವು ಹಿರಿಯ ನಾಯಕರಿಗೆ ಭಾರಿ ಆಘಾತ ಎದುರಾಗಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದ ಪ್ರಮುಖ ಸಚಿವರಿಗೆ ಈ ಬಾರಿ ಕೊಕ್ ನೀಡಲಾಗಿದೆ. ಪಕ್ಷದ ಸಂಘಟನೆ ಹಾಗೂ ಹೊಸಬರಿಗೆ ಅವಕಾಶ ನೀಡುವ ಉದ್ದೇಶದಿಂದ ಹಿರಿಯರನ್ನು ಸಂಪುಟದಿಂದ ಕೈಬಿಡಲಾಗಿದೆ ಎಂದು ಹೇಳಲಾಗುತ್ತಿದ್ದು, ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವಿಶೇಷವಾಗಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಡಾಕ್ಟರ್ ಎಂ.ಸಿ. ಸುಧಾಕರ್, ಕೆ. ವೆಂಕಟೇಶ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತಹ ಪ್ರಭಾವಿ ನಾಯಕರಿಗೆ ಸಚಿವ ಸ್ಥಾನ ತಪ್ಪಿದೆ. ಜೊತೆಗೆ ಶಿವಾನಂದ ಪಾಟೀಲ್, ರಹೀಂ ಖಾನ್, ಆರ್.ಬಿ. ತಿಮ್ಮಾಪುರ, ಎನ್.ಎಸ್. ಬೋಸರಾಜು ಮತ್ತು ಶರಣಬಸಪ್ಪ ದರ್ಶನಪುರ ಅವರಿಗೂ ಈ ಹೊಸ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿದ್ದಕ್ಕೆ ಮೈಸೂರಿನ ಹಿರಿಯ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದು, ಇದರ ಬೆನ್ನಲ್ಲೇ ಮೈಸೂರಿನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ತನ್ವೀರ್ ಸೇಠ್ ನಿವಾಸದ ಎದುರು ಜಮಾಯಿಸಿದ ನೂರಾರು ಅಭಿಮಾನಿಗಳು ಹಾಗೂ ಬೆಂಬಲಿಗರು ಹೈಕಮಾಂಡ್ ನಡೆ ಖಂಡಿಸಿ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆ ವೇಳೆ ಭಾವುಕನಾದ ಅಭಿಮಾನಿಯೊಬ್ಬ ಸ್ಥಳದಲ್ಲಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಆಘಾತಕಾರಿ ಘಟನೆ ಸಂಭವಿಸಿದೆ. ಸಚಿವ ಸ್ಥಾನ ಸಿಗದಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ತನ್ವೀರ್ ಸೇಠ್, ಪಕ್ಷಕ್ಕಾಗಿ ದುಡಿದರೂ ತಮ್ಮನ್ನು ಕಡೆಗಣಿಸಲಾಗಿದೆ. ದೆಹಲಿಗೆ ಹೋಗಿ ಲಾಬಿ ಮಾಡಿದ ಕಾರಣಕ್ಕೆ ಹಾಗೂ ರಾಜ್ಯ ನಾಯಕರ ವ್ಯವಸ್ಥಿತ ಗುಂಪುಗಾರಿಕೆಯಿಂದಾಗಿ ತಮಗೆ ಅವಕಾಶ ತಪ್ಪಿದೆ. ನಾಯಕರು ನೀಡಿದ್ದ ಭರವಸೆ ಹುಸಿಯಾಗಿದ್ದು, ಮೈಸೂರು ಭಾಗಕ್ಕೆ ಸಿಗಬೇಕಾದ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂದು ಹೇಳಿದರು. ಅದು ಎಷ್ಟು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಕೂಡ ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಶರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂಥ ನಿರ್ಧಾರಗಳನ್ನ ನಾನು ಕಾದು ನೋಡ್ತೀನಿ. ಅಲ್ಲ, ಯಾಕೆಂದರೆ ಪಕ್ಷನಿಷ್ಠ ಆಗಿದ್ದು ತಮಗೆ ಮುಳ್ಳಾಗುತ್ತೆ ಅಂತ ನೋಡಿ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂಥ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ, ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆ ನಿಮ್ಮ ಕಾರ್ಯಕರ್ತರು ಭಾಳ ದೊಡ್ಡ ದೊಡ್ಡ ಆಕ್ರೋಶವನ್ನು ಶುರು ಮಾಡಿದ್ದಾರೆ ಆಲ್ರೆಡಿ. ಅವರ ಇದಕ್ಕೂ ಬೆಲೆ ಕೊಡಬೇಕಲ್ಲ. ನನಗೆ ರೂಪ ಕೊಟ್ಟಿರೋಂಥದ್ದು ನನ್ನ ಕಾರ್ಯಕರ್ತರು, ನನ್ನ ಮತದಾರರು. ಅವರ ತೀರ್ಪು ಏನು ಬರುತ್ತೆ ಅನ್ನೋದನ್ನು ಕಾದು ನೋಡ್ತೇನೆ. ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಕಾರ್ಯಕರ್ತರ ಸಭೆ ಅವ್ರು ಹೇಳಿ ತೀರ್ಮಾನ ಕೊಡ್ತಾರೆ. ನಾನು ಕಾರ್ಯಕರ್ತರ ಅಹವಾಲು ಮತ್ತು ಅವರ ಮನಸ್ಸಲ್ಲಿರುವಂತಹ ಅವರ ಅಂತರಂಗದ ಮಾತನ್ನು ನಾನು ಕೇಳಿ ತದನಂತರ ತೀರ್ಮಾನಕ್ಕೆ ಬರ್ತೇನೆ. ಓವರ್ ಕಾನ್ಫಿಡೆನ್ಸ್ ಆಗಿದ್ದ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲ. 136 ಸ್ಥಾನ ಗೆದ್ದಿರುವಂಥ ಕಾಂಗ್ರೆಸ್ಸು ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಕೂಡ 2.5 ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿನಗೆ ಅನುಕೂಲ ಆಗುತ್ತೆ, ಯಾವ ನಿಗಮ ಬೇಕಾದರೂ ನಿನಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದರೆ ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಮೇಲೆ ನಂಬಿಕೆ ಇದೆ, ಪಕ್ಷ ನನಗೆ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಆ ಸಂದರ್ಭದಲ್ಲೇ ಹೇಳಿದ್ದೆ. ನನಗೆ ಅವರು ಭರವಸೆ ಕೊಟ್ಟಿದ್ದರು. ಸೊ ಆ ನಂತರ ನಾನು ಅವ್ರನ್ನ ಭೇಟಿಯಾಗಬೇಕಾಗಿತ್ತು. ನಾನು ಒಂದು ಸತಿ ಭೇಟಿಯಾಗಿರುವಂಥದ್ದು ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದೆ. ನನಗೆ ನ್ಯಾಯ ಸಿಕ್ಕುತ್ತೆ ಅನ್ನೋದು ಒಂದು ಕಡೆಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಹುಸಿಯಾಗಿ
ಪರಿವರ್ತನೆ ಆಗಿದೆ. ಯಾವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸಚಿವಾಕಾಂಕ್ಷಿಗಳಿಗೆ ಮಂತ್ರಿ ಸ್ಥಾನ ಕೈತಪ್ಪಿದೆ. ಇದರಿಂದ ಅಸಮಾಧಾನಗೊಂಡಿರುವ ಹಿರಿಯ ಶಾಸಕರು ಮನನೊಂದು ರಾಜೀನಾಮೆಗೆ ಮುಂದಾಗಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿರುವ ಶಾಸಕ ಯಶವಂತರಾಯಗೌಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಈ ರೀತಿಯ ವ್ಯವಸ್ಥೆಯಲ್ಲಿ ಇರಲು ನನಗೆ ಇಷ್ಟವಿಲ್ಲ. ಮನಸ್ಸಿಗೆ ತುಂಬಾ ನೋವಾಗಿದೆ. ಹಿರಿತನಕ್ಕೂ ಗೌರವವಿಲ್ಲವೆಂದ ಮೇಲೆ ರಾಜಕಾರಣ ಯಾಕೆ ಬೇಕು? ಶಾಸಕ ಸ್ಥಾನ ಯಾಕೆ ಬೇಕು? ರಾಜೀನಾಮೆ ಕೊಡುತ್ತೇನೆ ಎಂದಿದ್ದಾರೆ. ನೆನ್ನೆ ಕರೆ ಮಾಡಿ ನೀವು ರೆಡಿ ಇರಿ, ಸಚಿವ ಸ್ಥಾನದಲ್ಲಿ ಹೆಸರಿದೆ ಅಂದು ಇಂದು ಹೀಗೆ ಅನ್ಯಾಯ ಮಾಡುತ್ತಾರೆ ಎಂದರೆ ಏನು ಹೇಳಬೇಕು? ಹಾಗಾಗಿ ಮನಸ್ಸಿಗೆ ಬಹಳ ನೋವಾಗಿದೆ. ನಿಷ್ಠಾವಂತರು ನಮ್ಮಂತ ಪ್ರಾಮಾಣಿಕರಿಗೆ ಇದು ಕಾಲವಲ್ಲ. ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಕನಸು ಕಂಡಿದ್ದ ಭಟ್ಕಳ ಶಾಸಕ ಮಂಕಾಳ ವೈದ್ಯರಿಗೆ ಭಾರಿ ನಿರಾಶೆ ಉಂಟಾಗಿದೆ. ಕೊನೆ ಕ್ಷಣದಲ್ಲಿ ವೈದ್ಯರ ಹೆಸರನ್ನು ಕೈಬಿಟ್ಟು ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಆರಂಭದಲ್ಲಿ ಎಐಸಿಸಿ ಬಿಡುಗಡೆ ಮಾಡಿದ್ದ 20 ಸಚಿವರ ಪಟ್ಟಿಯಲ್ಲಿ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಎನ್ನುವಂತೆ ಮಂಕಾಳ ವೈದ್ಯರ ಹೆಸರನ್ನು ಪಟ್ಟಿಯಿಂದ ಕೈಬಿಟ್ಟು ದಾವಣಗೆರೆ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ನೀಡಲಾಗಿದೆ. ಇದರಿಂದ ಸಚಿವ ಸ್ಥಾನದ ಆಸೆಯಲ್ಲಿದ್ದ ಮಂಕಾಳ ವೈದ್ಯರಿಗೆ ಭಾರಿ ನಿರಾಶೆ ಉಂಟಾಗಿದೆ. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಹೈಕಮಾಂಡ್ ಇದು ಟೈಪಿಂಗ್ ಮಿಸ್ಟೇಕ್ನಿಂದ ಆದ ಎಡವಟ್ಟು ಎಂದಿದೆ. ಆರಂಭದಲ್ಲಿ ಪಟ್ಟಿಯಲ್ಲಿ ಮಂಕಾಳ ವೈದ್ಯರ ಹೆಸರು ಇರಲಿಲ್ಲ, ಟೈಪಿಂಗ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಎಂದು ಹೇಳುವ ಮೂಲಕ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ನಿಗಮ ಮತ್ತು ಶಾಸಕ ಸ್ಥಾನ ಎರಡಕ್ಕೂ ರಾಜೀನಾಮೆ ಕೊಡುತ್ತೇನೆ, ಉದ್ದೇಶಪೂರ್ವಕವಾಗಿ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಬೇಳೂರು ಗೋಪಾಲಕೃಷ್ಣ ಹೇಳಿದರು. ನಮಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಎಂದರೆ ಅವರ ಹುನ್ನಾರ ಬೇರೆಯೇ ಇದೆ. ನಿನ್ನೆ ಸಚಿವ ಸ್ಥಾನ ಲಿಸ್ಟ್ನಲ್ಲಿ ನನ್ನ ಹೆಸರಿತ್ತು, ಆದರೆ ಈಗಿಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದವರಿಗೆ ಮತ್ತೆ ಸ್ಥಾನ ಕೊಟ್ಟಿದ್ದೀರಿ. 2 ಬಾರಿಯಾದವರಿಗೆ ಮತ್ತೆ ಸ್ಥಾನ ಯಾಕೆ ಕೊಡ್ತೀರಾ? ಪ್ರಭಾವಿಗಳಿಗೆ ಹಾಗೂ ಮಾಜಿ ಸಚಿವರ ಮಕ್ಕಳಿಗೆ ಮಾತ್ರ ಸಚಿವ ಸ್ಥಾನ ಕೊಡೋದಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮನೆ ಕಟ್ಟೋದು ಒಂದು ಕನ್ಸಾದ್ರೆ ಆ ಕನಸಿಗೆ ಜೀವ ತುಂಬೋದು ಫರ್ನಿಚರ್ಸ್. ಬ್ಯೂಟಿಫುಲ್ ಹೌಸ್ ಏನೋ ಇದೆ, ಬಟ್ ಕಂಪ್ಲೀಟ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಮನೆಗೆ ಹೊಸ ಲುಕ್ ಕೊಡ್ಬೇಕು ಅಂದ್ರೆ ವೆಲ್ಕಮ್ ಟು ಹೈಟೆಕ್ ಫರ್ನಿಚರ್ಸ್. ಲಕ್ಸುರಿ ಸೋಫಾಸ್, ಸ್ಟೈಲಿಶ್ ಡೈನಿಂಗ್ ಸೆಟ್, ಪ್ರೀಮಿಯಂ ಬೆಡ್ರೂಮ್ ಕಲೆಕ್ಷನ್ಸ್, ಮಾಡರ್ನ್ ಆಫೀಸ್ ಫರ್ನಿಚರ್ಸ್, ನಿಮ್ಮ ಮನೆಗೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್, ಫ್ರೆಂಡ್ಲಿ ಸರ್ವಿಸ್ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ. ಹೈಟೆಕ್ ಫರ್ನಿಚರ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಫರೆಂಟ್ ವುಡನ್ ಕಲೆಕ್ಷನ್ಸ್ ಗಳಲ್ಲಿ ಟೀಕ್ ವುಡ್, ಶೇಷಂ ವುಡ್, ರೋಸ್ ವುಡ್ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದೇ ಆದ ಸ್ಟ್ರೆಂತ್, ಡ್ಯೂರಬಿಲಿಟಿ, ಫಿನಿಶಿಂಗ್ ಮತ್ತು ಸ್ಟೈಲ್ ಇದೆ. ಪ್ರತಿ ಮನೆಯ ಕನಸಿಗೂ ಪ್ರತಿ ಬಜೆಟ್ಗೂ ಸರಿಯಾದ ಫರ್ನಿಚರ್ ಒಂದೇ ಸ್ಥಳದಲ್ಲಿ. ಹೈಟೆಕ್ ಫರ್ನಿಚರ್ ನಿಮ್ಮ ಮನೆಗೆ ಸ್ಟೈಲ್,
ಫ್ಯಾಮಿಲಿಗೆ ಕಂಫರ್ಟ್. ಜೆಎಂ ಆರ್ಕಿಡ್, ರಾಮನಾಥಪುರ ಬೈಪಾಸ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಎದುರು, ಅರ್ಕಲಗೂಡು. ಮೂರ್ನಾಡ್, ಹಾಸನ್, ಗೋಣಿಕೊಪ್ಪ, ಯಲವಾಲ, ಕನಕಪುರ, ರಾಮನಗರ, ಮಂಡ್ಯ, ಬೆಂಗಳೂರು, ದ್ವಾರಕಾ, ಕಲ್ಪೆಟ್ಟದಲ್ಲಿ ಬ್ರಾಂಚಸ್ಗಳಿದೆ. ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಶೋರೂಮ್. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ, ಶಿಸ್ತುಬದ್ಧ ಹಾಗೂ ಜನಸ್ಪಂದನೆಯೊಂದಿಗೆ ಆಚರಿಸಬೇಕು ಎಂದು ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸಿದ್ಧತೆಗಳ ಕುರಿತು ಸಮಗ್ರ ಮಾಹಿತಿ ಪಡೆದ ಅವರು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸೇವಾ ಮನೋಭಾವದಿಂದ ದುಡಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸಬೇಕು. ಅರ್ಹರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಮೂಲಕ ಅವರ ಸೇವೆಯನ್ನು ಸಮಾಜಕ್ಕೆ ಪರಿಚಯಿಸಬೇಕು. ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರು ಆಗಿರುವ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಮಾತನಾಡಿ, ಆಗಸ್ಟ್ 15ರಂದು ಬೆಳಗ್ಗೆ 8 ಗಂಟೆಗೆ ಚೆನ್ನಾಂಬಿಕಾ ವೃತ್ತದಿಂದ ಮೆರವಣಿಗೆ ಆರಂಭವಾಗಿ ಪೇಟೆ ಬೀದಿ, ಅಂಬೇಡ್ಕರ್ ವೃತ್ತ ಹಾಗೂ ಗಾಂಧಿ ವೃತ್ತ ರಸ್ತೆಯ ಮೂಲಕ ಬಯಲು ರಂಗಮಂದಿರ ತಲುಪಲಿದೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಕಡ್ಡಾಯವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಸೋಮಲಿಂಗೇಗೌಡ, ಎಎಸ್ಐ ಸತ್ಯನಾರಾಯಣ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುಟ್ಟೇಗೌಡ, ಕಾರ್ಮಿಕ ನಿರೀಕ್ಷಣಾಧಿಕಾರಿ ಯಮುನಾ, ಅರಣ್ಯ ಇಲಾಖೆ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಅರಕಲಗೂಡು ತಾಲೂಕಿನಲ್ಲಿ ಹೇಮಾವತಿ ನಾಲೆಗಳಿಗೆ ನೀರು ಹರಿಸಿ ರೈತರ ಹಿತ ಕಾಪಾಡಬೇಕು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಆಗ್ರಹಿಸಿದರು. ರೈತರೊಂದಿಗೆ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಜಿ ಭೀಮನಾಯಕ್ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಹೇಮಾವತಿ ಜಲಾಶಯ ನಿರ್ಮಾಣದಿಂದ ಅತ್ಯಧಿಕ ಮುಳುಗಡೆ ಹಾಗೂ ಭೂಸ್ವಾಧೀನಕ್ಕೆ ಒಳಗಾದ ತಾಲೂಕಿನ ಸಾವಿರಾರು ರೈತರು ತಮ್ಮ ಜಮೀನು ಕಳೆದುಕೊಂಡು ಸಂತ್ರಸ್ತರಾಗಿದ್ದರು. ಯೋಜನೆಯ ಲಾಭ ಮಾತ್ರ ಈ ಭಾಗದ ರೈತರಿಗೆ ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ತಾಲೂಕಿನಾದ್ಯಂತ ವಿವಿಧ ಬೆಳೆಗಳು ಒಣಗಿ ನಾಶವಾಗಿದೆ. ಕೆರೆ ಕಟ್ಟೆಗಳು ಬರಿದಾಗಿದ್ದು ಅಂತರ್ಜಲ ಮಟ್ಟ ಕುಸಿದಿದೆ. ರೈತರು ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ಕೊರತೆಯೂ ಎದುರಾಗಿದ್ದು ಕೃಷಿ ಚಟುವಟಿಕೆಗಳು ಸಂಪೂರ್ಣ ನೆಲಕಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸುರಿದ ಮಳೆಯಿಂದ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣವೇ ನೀರು ಬಿಡುಗಡೆ ಮಾಡಿ ಮೊದಲು ತಾಲೂಕಿನ ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು. ನಂತರ ನಾಲೆಗಳು ಮೂಲಕ ಕೃಷಿ ಭೂಮಿಗಳಿಗೆ ನೀರು ಹರಿಸಿ ರೈತರ ಬೆಳೆ ಉಳಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ವರ್ಷ ಮಳೆಯ ಪ್ರಮಾಣ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಕೆರೆ ಕಟ್ಟೆಗಳೆಲ್ಲ ಕೂಡ ಒಣಗಿ ಹೋಗಿ ಅಂತರ್ಜಲ ಕೂಡ ಬತ್ತಿ ಹೋಗಿರೋದನ್ನ, ಇಂತಹ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹರ್ಷದಾಯಕವಾದಂಥ ವಿಚಾರ. ಹಾಗಾಗಿ ಇವತ್ತು ನಮ್ಮ ಸಕಲೇಶ್ಪುರ ಆಗ್ಬೋದು, ಚಿಕ್ಕಮಗಳೂರು ಭಾಗ ಮತ್ತು ಕೊಡಗು ಭಾಗದಲ್ಲಿ ಸ್ವಲ್ಪ ಮಟ್ಟಿನ ಮಳೆ ಬೀಳ್ತಾ ಇರೋದ್ರಿಂದ ನಮ್ಮ ಹೇಮಾವತಿ ಡ್ಯಾಮ್ಗಾಗಿರ್ಬೋದು, ಹಾರಂಗಿ ಡ್ಯಾಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಿಗೆ ಆಗಿದೆ.
ಡ್ಯಾಮ್ಗೆ ನೀರು ಬರ್ತಾ ಇರೋದ್ರಿಂದ ನಾವು ಇವತ್ತು ನಮ್ಮ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ರೈತರ ಪರವಾದಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ಬಂದಂಥದ್ದು. ಈಗ ಏನು ಕೆರೆ ಕಟ್ಟೆಗಳು ನೀರಿಲ್ದೇನೆ ಬತ್ತಿ ಹೋಗ್ತಿದ್ದಾವೆ, ಅವುಗಳಿಗೆ ಈ ಕೂಡಲೇ ನೀರನ್ನು ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಗೆ ಈಗ ಮಳೆ ಬರ್ತಾ ಇರೋದ್ರಿಂದ ವ್ಯವಸಾಯಕ್ಕೂ ಕೂಡ ನಾಲೆಗಳಲ್ಲಿ ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಮನವಿ. ಜೊತೆಗೆ ಹಾರಂಗಿ ಡ್ಯಾಮು ಈಗಾಗಲೇ ತುಂಬಿರೋದ್ರಿಂದ ಆ ಭಾಗದ ಏನು ನಮಗೆ ಕೊಣನೂರು ರಾಮನಾಪುರ ಭಾಗಕ್ಕೆ ಅಲ್ಲಿಗೆ ವ್ಯವಸಾಯಕ್ಕೆ ಒಂದು ನೀರನ್ನು ಬಿಡಬೇಕು. ಹಾಗೆ ಈ ಡ್ಯಾಮ್ಗೂ ಕೂಡ ಹೇಮಾವತಿ ಡ್ಯಾಮ್ಗೂ ಕೂಡ ನೀರು ಬರ್ತಾ ಇರೋದ್ರಿಂದ ನಮ್ಮ ಏನು ಮಲ್ಪಟ್ನ ಕಸ್ಬಾ ಆಗಿರ್ಬೋದು, ಜೊತೆಗೆ ದೊಡ್ಡಮಗ್ಗೆ ಮತ್ತು ನಮ್ಮ ಹಳ್ಳಿ ಮೈಸೂರು ಹೋಬಳಿಯ ಎಲ್ಲ ಜಮೀನುಗಳಿಗೂ ಕೂಡ ನೀರನ್ನು ಹರಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಲಿಕ್ಕೆ ನಾವಿವತ್ತು ಬಂದಿರತಕ್ಕಂಥದ್ದು. ನಮ್ಮ ತಾಲೂಕಿನ ಜಮೀನಿನಲ್ಲಿ ಇವತ್ತು ಅತಿ ಹೆಚ್ಚು ಜಮೀನನ್ನು ಕಳ್ಕೊಂಡಿದ್ದು ಈ ಹೇಮಾವತಿ ಜಲಾಶಯ ಯೋಜನೆಯಿಂದ ನಮ್ಮ ತಾಲೂಕು 50% ಜಮೀನು ನಮ್ಮ ತಾಲೂಕದೇ ಆಗಿದೆ. ಈ ಯೋಜನೆಗೆ ಏನು ಮುಳುಗಡೆ ಆಗಿರ್ತಕ್ಕಂಥ ಜಮೀನು ಇನ್ನೂ ಕೂಡ ಅವರುಗಳಿಗೆ ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಇವತ್ತು ನಿರಾಶ್ರಿತರು ಇನ್ನೂ ಕೂಡ ಅಲ್ದಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಈ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಮನವಿ ಏನಪ್ಪ ಅಂತಂದರೆ, ನಮ್ಮ ತಾಲೂಕಿಗೆ 2 ಬೆಳೆ ಬೆಳಿಲಿಕ್ಕೆ ನೀರನ್ನು ಕೊಡಬೇಕು. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ನಮ್ಮದೇ ಜಮೀನು ಮುಳುಗಡೆ ಆಗಿರ್ತಕ್ಕಂಥ ಜಾಗದಿಂದ ಕಟ್ಟಿರ್ತಕ್ಕಂಥ ಡ್ಯಾಮ್ನಲ್ಲಿ ನಮಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಡ್ಯಾಮ್ ತುಂಬಿದಾಗ ಪ್ರತಿ ಬಾರಿಯೂ ಕೂಡ 2 ಬಾರಿ ಬೆಳೆ ಬೆಳಿಲಿಕ್ಕೆ ನೀರನ್ನು ಬಿಡಬೇಕು ಅಂತಕ್ಕಂಥ ಒಂದು ವಿಶೇಷ ಮನವಿಯನ್ನು ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಟಿ ಸೋಮಶೇಖರ್, ದಶರಥ್, ಮಾದೇಶ್, ಹೂವಣ್ಣ, ಸಲೀಂ, ಸುಭಾನ್ ಶರೀಫ್, ಸುರೇಶ್, ಮುಸಾಫೀರ್ ಪಾಷಾ, ಸತ್ಯರಾಜ್, ಮಂಜುನಾಥ್ ಸೇರಿದಂತೆ ರೈತರು ಹಾಜರಿದ್ದರು. ಬೆಂಗಳೂರಿನ ಕೋರಮಂಗಲದ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ 43ನೇ ಕರ್ನಾಟಕ ರಾಜ್ಯ ಮಟ್ಟದ ಟೈಕ್ವಾಂಡೋ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಹಾಸನ ಜಿಲ್ಲಾ ಹಾಸನಾಂಬ ಕರಾಟೆ ಸಂಸ್ಥೆಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಹಲವು ಪದಕಗಳನ್ನು ಗೆದ್ದು ಜಿಲ್ಲೆಗೆ ಹಾಗೂ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಪ್ರತಿಭಾನ್ವಿತ ಕರಾಟೆ ಪಟುಗಳ ನಡುವೆ ನಡೆದ ತೀವ್ರ ಪೈಪೋಟಿಯಲ್ಲಿ ಹಾಸನದ ಕ್ರೀಡಾಪಟುಗಳು ತಮ್ಮ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಪ್ರದರ್ಶನದ ಮೂಲಕ ಗಮನ ಸೆಳೆದರು. ಹಲವು ವಿಭಾಗಗಳಲ್ಲಿ ಪದಕಗಳನ್ನು ಗೆದ್ದು ಚಾಂಪಿಯನ್ಶಿಪ್ನಲ್ಲಿ ಜಿಲ್ಲೆಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ಸ್ಪರ್ಧೆಯಲ್ಲಿ ಅನಿತಾ ಹಾಗೂ ಆರ್ಯನ್ ಬಿವಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕಕ್ಕೆ ಭಾಜನರಾದರೆ, ವಿಸ್ಮಯ್ಕೆ ಹಾಗೂ ಧನುಷ್ ದ್ವಿತೀಯ ಸ್ಥಾನ ಗಳಿಸಿದರು. ಅನುಷ್ಕಾ ಆರ್ವಿ, ಲಕ್ಷ್ಮಿತಾ, ಶಶಾಂಕ್ ಎಸ್ಆರ್ ಹಾಗೂ ತ್ರಿಶಲಿ ಕೆಆರ್ ತೃತೀಯ ಸ್ಥಾನ ಪಡೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ವಿಜೇತ ಕ್ರೀಡಾಪಟುಗಳಿಗೆ ಹಾಸನ ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ಅಧ್ಯಕ್ಷ ಶರತ್ ಚಂದ್ರ ಎಎಂ, ಸಂಸ್ಥೆಯ ಸದಸ್ಯರು, ಹಾಸನಾಂಬ ಕರಾಟೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪೋಷಕರು ಮತ್ತು ಕ್ರೀಡಾಭಿಮಾನಿಗಳು ಅಭಿನಂದನೆ ಸಲ್ಲಿಸಿ ಮುಂದಿನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿಯೂ ಇದೇ ರೀತಿಯ ಸಾಧನೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ. ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಬಿರುಗಾಳಿ, ನೂತನ ಸಚಿವರ ಪದಗ್ರಹಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು. ಯಾವುದೇ ಖಾತೆ ಕೊಟ್ಟರೂ ಕೆಲಸ ಮಾಡುತ್ತೇನೆ, ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ವರಿಷ್ಠರಿಗೆ ಹಾಗೂ ಜಿಲ್ಲೆಯ ಜನತೆಗೆ ಧನ್ಯವಾದ, ಸಚಿವ ಶಿವಲಿಂಗೇಗೌಡ ಹೇಳಿಕೆ. ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಎಚ್ಸಿ ಮಹದೇವಪ್ಪ, ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಸಚಿವರಿಗೆ ಕೋಕ್. ಮುಂದಿನ ವಾರದ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.